ಹೆಬ್ಬೆರಳಿಗೆ ತೋರು ಬೆರಳಿಗೆ ಮಧ್ಯ ಬೆರಳಿಗೆ ಉಂಗುರ ಬೆರಳಿಗೆ ಕಿರು ಬೆರಳಿಗೆ ಮಣಿಕಟ್ಟಿಗೆ. ನೀವು ದಿನ ಈ ತರ ಬೆಳಿಗ್ಗೆ ಎದ್ದು ಶೌಚಾಲಯಕ್ಕೆ ಹೋಗಿ ಬರ್ತೀರಲ್ಲ, ಟಾಯ್ಲೆಟ್ಗೆ ಹೋಗಿ ಬಂದಿದ ಮೇಲೆ ಈ ತರ ಸೋಪ್ ಅಥವಾ ಲಿಕ್ವಿಡ್ ಹಾಕೊಂಡು ಕೈಯನ್ನ ತೊಳ್ಕೊಬೇಕು. ಫಸ್ಟ್ ಏನ್ ಮಾಡಿದ್ವಿ ನಾವು, ಎಲ್ಲಾ ನೀರ್ ಕೈ ತೋರ್ಸ್ಕೊಂಡ್ರಿಲ್ಲ, ಆಮೇಲೆ ಏನ್ ಹಾಕೊಂಡ್ರಿ, ಡೆಟಾಲ್ ಹಾಕೊಂಡ್ರಿಲ್ಲ. ಡೆಟಾಲ್ ಹಾಕೊಂಡಿದ್ಮೇಲೆ ಈ ತರ ಎಲ್ಲಾ ಕೈಯನ್ನ ಉಜ್ಜಬೇಕು. ಉಜ್ಜಿ ಏನ್ ಮಾಡ್ಬೇಕು, ಕ್ಲೀನ್ ಆಗಿ ತಕೋಬೇಕು. ತಕೊಂಡಿದ್ಮೇಲೆ ಏನ್ ಮಾಡ್ಬೇಕು ಹೇಳ್ರಿ, ಬಟ್ಟೆಗೆ ಏನು ಒರೆಸ್ಬಾರ್ದು, ಗಾಳಿಲಿ ಈ ತರ ಹಾರಿಸ್ಬೇಕು. ಯಾವ್ಯಾವ ಕೈ ತಕೋಬೇಕು, ಬೆಳಿಗ್ಗೆ ಟಾಯ್ಲೆಟ್ಗೆ ಹೋಗಿ ಬಂದಿರ್ತಿರಲ್ಲ ಅವಾಗ ತಕೋಬೇಕು. ಆಮೇಲೆ ನೀವು ಆಟ ಆಡ್ತಿರ್ತಿರಲ್ಲ, ಆಟ ಆಡಿ ಮನೆಗೆ ಬಂದ್ಮೇಲೆ ಅವಾಗ ಕೈ ತಕೋಬೇಕು. ಊಟ ಮಾಡಕ್ಕಿನ್ನ ಮುಂಚೆ ಕೈ ತಕೊಂಡಿರ್ಬೇಕು. ಆಮೇಲೆ ನಿಮ್ಮ ಮಮ್ಮಿಯವ್ರಿಗೆಲ್ಲ ಏನ್ ಹೇಳ್ಬೇಕು, ಅಡಿಗೆ ಮಾಡೋ ಮುಂಚೆ ಅವರು ಕೈಯನ್ನ ತಕೋಬೇಕು. ಹೌದಲ್ಲ, ಯಾಕಂದ್ರೆ ಅಡ್ಗೆ ಮಾಡ್ತಿರ್ತಾರಿಲ್ಲ, ಅದಕ್ಕೆ ಉಪ್ಪು ಹಾಕ್ತಾರ, ಖಾರ ಹಾಕ್ತಾರ, ಉಳ್ಳಾಗಡ್ಡಿ ಮೆಣಸಿನಕಾಯಿ ಎಲ್ಲ ಹಾಕ್ತಿರ್ತಾರಿಲ್ಲ, ಕಾಯಿಪಲ್ಲೆ ಎಲ್ಲ, ಅವಾಗೆಲ್ಲ ಕೈಲಿಂದ ಮುಟ್ತಿವಿಲ್ಲ ನಾವು. ಅದಕ್ಕೆ ನೀವು ಅವ್ರಿಗೆ ಹೇಳ್ರಿ, ನಮ್ಗೆಲ್ಲಿ ಈ ತರ ಹೇಳಾರ, ನೀವು ಕೈ ತಕ್ಕೋರಿ ಮಮ್ಮಿ ಅಂತ ನೀವು ಹೇಳ್ರಿ ಮನ್ಯಾಗ. ಎಲ್ಲರೂ ಊಟ ಮಾಡೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕು, ಕೈ ತಕ್ಕೋಬೇಕು. ಆಮೇಲೆ ಈ ತರ ಉಪ್ಪಿಗೆ ಮಾಡಿದ್ವಲ್ಲ, ಏನಾಗುತ್ತೆ ಹೇಳ್ರಿ, ಈ ತರ ಬೆರಳಿನ ತುದಿಗೆ ಅಂದ್ರೆ ಏನ್ ಬರ್ತ ಹೇಳ್ರಿ, ಎದಕ್ಕಂತೀವಿ ನಾವು ಬೆರಳಿನ ತುದಿಗೆ ಅಂತ, ಇಲ್ಲಿ ಉದುರಿರ್ತಾವೆಲ್ಲ ಕೈಯಾಗ, ಅದಕ್ಕೆ ಏನಾರ ಇದು ಧೂಳು ಕುಂತಿದ್ರೆ, ಮಣ್ಣು ಸೇರ್ಕೊಂಡಿದ್ರೆ ಏನಾಗುತ್ತೆ, ಈ ತರ ಉಜ್ಜಿದ್ರೆ ಕೊಳೆ ಎಲ್ಲ ಹೊರಗೆ ಬರುತ್ತೆ. ಅದಕ್ಕೆ ನಾವು ಈ ತರ ಕೈಯನ್ನ